ಲವಕುಶರು ಹುಟ್ಟಿದ ಈ ಬೆಟ್ಟವೇ ಕರುನಾಡ ದೇವಮೂಲಿಯಂತೆ. ದೇಶವೇ ಎದುರು ನೋಡ್ತಿರುವ ಅಯೋಧ್ಯೆಯ ಶ್ರೀರಾಮ ಮಂದಿರ ಪ್ರತಿಷ್ಠಾಪನೆಗೆ ದಿನಗಣನೆ ಆರಂಭವಾಗಿದೆ. ರಾಮನ ಜನ್ಮಸ್ಥಳ ಅಯೋಧ್ಯೆಯಾಗಿದ್ರೂ ನಮ್ಮ ರಾಜ್ಯದಲ್ಲೂ ಶ್ರೀರಾಮ ಹಾಗೂ ಸೀತಾಮಾತೆಯ ಹೆಜ್ಜೆ ಗುರುತುಗಳಿವೆ. ಕೋಲಾರ ಜಿಲ್ಲೆಯ ಆವಣಿ ಬೆಟ್ಟದಲ್ಲಿ ಸೀತಾಮಾತೆ ನೆಲೆಸಿ ಲವಕುಶರಿಬ್ಬರಿಗೂ ಜನ್ಮ ಕೊಟ್ಟಿದ್ದ ಸ್ಥಳವೆಂದು ಐತಿಹಾಸಿಕ ಪ್ರವಾಸಿ ತಾಣವಾಗಿದೆ. ಲಂಕೆಯಲ್ಲಿ ರಾವಣನ ಸಂಹಾರ ನಂತರ ಸೀತಾದೇವಿಯನ್ನ ಶ್ರೀರಾಮ ಕಾಡಿಗೆ ಕಳಿಸಿದ ವಿಚಾರ ಎಲ್ಲರಿಗೂ ತಿಳಿದಿರುವ ವಿಚಾರ. ಸೀತಾಮಾತೆಯನ್ನ ಇಂದಿನ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಆವಣಿ ಬೆಟ್ಟದ ಹಿಂಭಾಗದ ಕಾಡಿಗೆ ಅಣ್ಣನ ಸೂಚನೆಯಂತೆ ಲಕ್ಷ್ಮಣ ಬಿಟ್ಟು ಬಂದಿದ್ದ ಅನ್ನೋ ನಂಬಿಕೆ ಇದೆ. ತುಂಬು ಗರ್ಭಿಣಿಯಾಗಿದ್ದ ಸೀತಾಮಾತೆ ಸುತ್ತಾಡಿಕೊಂಡು ಇದೇ ಆವಣಿ ಬೆಟ್ಟದ ಮೇಲಿರುವ ವಾಲ್ಮೀಕಿ ಗುರುಗಳ ಆಶ್ರಮದಲ್ಲೇ ಆಶ್ರಯವನ್ನ ಪಡೆದಿದ್ರು. ಅಂದಿನ ಅವಂತಿಕ ಕ್ಷೇತ್ರವೇ ಇಂದಿನ ಆವಣಿ ಬೆಟ್ಟ. ಅಂದು ಅವಂತಿಕ ಕ್ಷೇತ್ರವಾಗಿದ್ದ ಈ ಗ್ರಾಮ ಇಂದು ಆವಣಿಯಾಗಿ ಬದಲಾಗಿದೆ. ಇದೇ ಆವಣಿ ಬೆಟ್ಟದಲ್ಲಿ ಲವಕುಶರಿಬ್ಬರಿಗೂ ಜನ್ಮ ನೀಡಿದ್ದ ಸೀತಾದೇವಿ ಇಲ್ಲಿಯೇ ಮಕ್ಕಳ ಲಾಲನೆ ಪಾಲನೆ ಮಾಡಿದ್ರು. ಬೆಟ್ಟದ ಮೇಲಿದೆ ಇಷ್ಟೆಲ್ಲ ತಾಣಗಳು. ಆವಣಿ ಬೆಟ್ಟದ ಮೇಲೆ ವಾಲ್ಮೀಕಿ ಆಶ್ರಮ, ಸೀತಾದೇವಿಯ ನಿವಾಸ, ಪೂಜೆಗಾಗಿ ನಿರ್ಮಿಸಿಕೊಂಡ ಪಾರ್ವತಿ ದೇಗುಲ, ಸಸ್ಯಧಾಮ, ನೀರಿನ ಕುಂಟೆ, ವಿಶ್ರಾಂತಿ ತಾಣ, ಮಕ್ಕಳ ತೊಟ್ಟಿಲು, ಆಟಿಕೆ ವಸ್ತುಗಳನ್ನ ಇಂದಿಗೂ ರಕ್ಷಿಸಲಾಗಿದೆ. ಇದೇ ಬೆಟ್ಟದಲ್ಲಿ ಲವಕುಶರಿಬ್ಬರಿಗೂ ವಾಲ್ಮೀಕಿ ಗುರುಗಳು ವಿದ್ಯಾಭ್ಯಾಸ ಕಲಿಸಿಕೊಟ್ಟಿದ್ರು. ಸೀತಾದೇವಿಯನ್ನ ಒಬ್ಬಂಟಿಯಾಗಿ ಬಿಟ್ಟು ಹೋಗುವ ಮುನ್ನ ತನ್ನ ಬಾಣದಿಂದ ಭೂಗರ್ಭ ಸೀಳಿ ನೀರು ಚಿಮ್ಮುವಂತೆ ಮಾಡಿದ್ದು ಎಂದಿಗೂ ಅಲ್ಲಿ ನೀರು ಖಾಲಿಯಾಗದೆ ಹಾಗೆ ಉಳಿದುಕೊಂಡಿರೋದು ಪವಾಡದ ದೃಶ್ಯಗಳಾಗಿವೆ. ಲವಕುಶರು ರಾಮನ ಕುದುರೆ ಕಟ್ಟಿದ ಬಂಡೆ. ಶ್ರೀರಾಮ ಅಶ್ವಮೇಧ ಯಾಗ ನಡೆಸುವಾಗ ರಾಮನ ಕುದುರೆಗಳನ್ನ ಲವಕುಶ ಇಬ್ಬರು ಕಟ್ಟಿಹಾಕಿದ್ದ ಬಂಡೆಯೂ ಇಲ್ಲೇ ಇದ್ದು ಕುದುರೆಗಳನ್ನ ಕಟ್ಟಿಹಾಕಿದ್ದ ಸ್ಥಳದಲ್ಲಿ ಗುರುತುಗಳಿವೆ. ಇದೇ ವಿಚಾರಕ್ಕೆ ಲವಕುಶರಿಬ್ಬರ ಮೇಲೆ ರಾಮ ಯುದ್ಧ ಸಾರಿದ್ದು ಬಳಿಕ ವಿಚಾರ ತಿಳಿದ ಸೀತಾಮಾತೆ ಯುದ್ಧವನ್ನ ನಿಲ್ಲಿಸಿ ಮಕ್ಕಳಿಬ್ಬರನ್ನ ಶ್ರೀರಾಮನಿಗೆ ಒಪ್ಪಿಸಿ ತಾಯಿಯ ವಾಸವಾದ ಭೂಗರ್ಭಕ್ಕೆ ತೆರಳಿದ್ರು ಎಂಬುದು ಪುರಾಣದಲ್ಲಿದೆ. ರಾಮಲಿಂಗೇಶ್ವರ ದೇಗುಲ. ಇನ್ನು ಈ ಕ್ಷೇತ್ರದಲ್ಲಿ ಶಾಂತಿ ಸ್ಥಾಪನೆಗಾಗಿ ಹಾಗೂ ದೋಷ ಪರಿಹಾರಕ್ಕಾಗಿ ವಾಲ್ಮೀಕಿ ಗುರುಗಳ ಸೂಚನೆಯ ಮೇರೆಗೆ ಶ್ರೀರಾಮ, ಲಕ್ಷ್ಮಣ, ಶತ್ರುಘ್ನ, ಭರತ ಶಿವಲಿಂಗಗಳನ್ನ ಪ್ರತಿಷ್ಠಾಪಿಸಿದ್ದು ಈ ದೇಗುಲವನ್ನ ರಾಮಲಿಂಗೇಶ್ವರ ಅಂತ ನಾಮಕರಣ ಮಾಡಲಾಗಿದೆ. ಒಟ್ಟಿನಲ್ಲಿ ಶ್ರೀರಾಮನ ಹೆಜ್ಜೆ ಗುರುತು ಕರುನಾಡಿಗೂ ಇರೋದು ಹೆಮ್ಮೆಯ ಸಂಗತಿಯಾಗಿದೆ. ರಾಜ್ಯದ ದೇವಮೂಲೆ ಮುಳಬಾಗಿಲು ಆವಣಿ ಬೆಟ್ಟದಲ್ಲಿನ ಸೀತಾದೇವಿಯ ದೇಗುಲ ಪ್ರಮುಖ ಪ್ರವಾಸಿ ತಾಣವಾಗಿದೆ. ಈ ಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ರಾಜನಹಳ್ಳಿಯ ಶ್ರೀ ವಾಲ್ಮೀಕಿ ಪ್ರಸನ್ನಾನಂದ ಮಹಾಸ್ವಾಮಿಗಳು ಮಾತನಾಡಿ, ವಾಲ್ಮೀಕಿ ಜಾತ್ರೆಯಲ್ಲಿ ಸೀತಾಮಾತೆ ಬೆಟ್ಟ ಎಂದೇ ಪ್ರಸಿದ್ಧಿಯಾಗಿರುವ ಈ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸಿ ಯಾತ್ರಾ ಸ್ಥಳವಾಗಿ ಮಾಡಬೇಕು ಅನ್ನೋದು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ಅಂತ ಹೇಳಿದ್ರು. ಈಗಾಗಲೇ ಕೇಂದ್ರ ಸರ್ಕಾರ ಈ ತಿಂಗಳ 22ನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಮಾಡಲಿಕ್ಕೆ ಎಲ್ಲ ಹಂತದಲ್ಲಿ ಸಜ್ಜಾಗಿದೆ. ಹಾಗೆಯೇ ರಾಮಾಯಣದ ಕುರು ಇರತಕ್ಕಂಥ ಸ್ಥಳಗಳು ನಮ್ಮ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಆವಣಿ ಬೆಟ್ಟ ಅಂತೇಳಿ, ಅಂದರೆ ಮಹರ್ಷಿ ವಾಲ್ಮೀಕಿ ಬೆಟ್ಟ, ಸೀತಮ್ಮನ ಬೆಟ್ಟ, ರಾಮನ ಮಕ್ಕಳು ಲವಕುಶನಿಗೆ ಹೆರಿಗೆಯಾಗಿರ್ತಕ್ಕಂಥ ಸೀತಮ್ಮನ ಬೆಟ್ಟ ಅಂತಲೂ ಕೂಡ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಹಾಗಾಗಿ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಆ ಒಂದು ಬೆಟ್ಟಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕು ಅಂಥೇಳಿ ನಾವು ಕರ್ನಾಟಕ ರಾಜ್ಯದ ಸಮಸ್ತ ನಾಯಕ ಸಮುದಾಯದ ಪರವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ.